Very good evening, ladies, gentlemen, esteemed guests and honored athletes. And Mr. Satyanarayan, Chairman, Coach of Paralympic India. And I'm thrilled to welcome you all in the momentous occasion of the celebration of triumph and resilience of this unwavering spirit of Para 3 in Hangzhou. The Para Games has created first time ever the benchmark of having maximum number of 111 medals by the athletes. Blackberries, the aspirational Indian brand of menswear, takes immense pride in being the official ceremonial partner for 4th Asian Para Games happen in Hangzhou 2022 in October 23 PCI to support and uplift you made us proud. That's amazing. ಈ ಸಲ ನಾವು ನಿಯರ್ಲಿ 120 ಜನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮೆಡಲ್ಸು ಲಾಸ್ಟ್ ಟೈಮ್ಗಿಂತ ತುಂಬ ತರಲಿಕ್ಕೂ ಮೋರ್ ದೆನ್ 25 to 26 ಮೆಡಲ್ ಗೆಲ್ಲಲಿಕ್ಕೆ ಚಾನ್ಸ್ ಇದೆ. Paralympic Games now, because of your all support, even your all seniors that taken to the lot of encouragement, your lot of support. Now government is treating equally able-body and Paralympic sports. Thank you. I would like to thank Blackberry showroom. Actually ನನಗೆ ತುಂಬ ಖುಷಿ ಆಗ್ತಾ ಇದೆ ಬ್ಲ್ಯಾಕ್ಬೆರಿ ಶೋರೂಮ್ಗೆ ಬಂದಿರೋದು. ಸೊ ನನ್ನ ಲೈಫ್ ಜರ್ನಿ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು 2018 ಸೊ ಸ್ಟಾರ್ಟ್ ಮಾಡಿದ ಇಯರಲ್ಲೇ ಫಸ್ಟ್ ಗೋಲ್ಡ್ ಮೆಡಲ್ನ ನಂದು ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ. ಸೊ ಅದು ತುಂಬ ಹ್ಯಾಪಿಯಾಗಿದೆ. ಇನ್ನು ಅದು ನನಗೆ ಹೇಗೆ ಅನ್ನಿಸ್ತು ಅಂತ ಅಂದರೆ ಮುಂದಿನ ಒಂದು ಸ್ಟೆಪ್ಗೆ ಅದೊಂದು ಬೂಸ್ಟ್ ಎನರ್ಜಿ ಆಯಿತು. ಸೊ ಅಲ್ಲಿಂದ ಇನ್ನೂ ಕಷ್ಟ ಅಲ್ಲ, ಇನ್ನೂ ಒಲಿಂಪಿಕ್ ಇದೆ, ಪ್ಯಾರಾಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಟ್ರೈ ಮಾಡಿದೆ, ಬಟ್ ಲಾಸ್ಟ್ ಟೈಮ್ ಮಿಸ್ ಆಯಿತು. ಸೊ ಅದಾದಮೇಲೆ ನೆಕ್ಸ್ಟ್ 2022 ನಡಿಬೇಕಾಗಿದ್ದು ಪೋಸ್ಟ್ಪೋನ್ ಆಗಿ 2023 ನಡೀತು. ಆ ಏಷ್ಯನ್ ಗೇಮಲ್ಲಿ ಕೂಡ ಹಾಂಗ್ಝೋದಲ್ಲಿ ಸೆಕೆಂಡ್ ಟೈಮ್ ಗೋಲ್ಡ್ ಮೆಡಲ್ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಇವಾಗ ನಾನು ಪ್ಯಾರಿಸ್ ಒಲಿಂಪಿಕ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಅಲ್ಲಿ ಕೂಡ ಗೋಲ್ಡ್ ಮೆಡಲ್ನ ತೊಗೋಬೇಕು ಅನ್ನೋದು ನನಗೆ ತುಂಬ ಒಂದು ಬಿಗ್ ಡ್ರೀಮ್ ಅದು. ಸೊ ನನಗೆ ಒಂದು ಫಸ್ಟ್ ಎನರ್ಜಿ ಅಂತ ಅಂದರೆ ಪ್ಯಾರಾ ಏಷ್ಯನ್ ಗೇಮಲ್ಲಿ ಫಸ್ಟ್ ಟೈಮ್ ಮೆಡಲ್ ಮಾಡಿದ್ದು. ಸೊ ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಕೋಚ್ ರಾಹುಲ್ ಸರ್ ಮತ್ತು PCI ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಆ್ಯಂಡ್ ಅದರ ಚೇರ್ಮನ್ ಸತ್ಯನಾರಾಯಣ್ ಸರ್. ಸೊ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದು ನಾನು. ಸೊ ಸ್ಟಾರ್ಟಿಂಗ್ ಬಂದಾಗ ಅವರೆಲ್ಲ ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ ಸ್ಪೋರ್ಟ್ಸ್ ಅಂದರೆ ಏನು, ಏಷ್ಯನ್ ಗೇಮ್ಸ್ ಅಂದರೆ ಏನು, ಹೇಗೆ ಮಾಡಬೇಕು, ಹೇಗೆ ಅಡ್ಜಸ್ಟ್ ಆಗಬೇಕು, ಹೇಗೆ ಹೊಂದ್ಕೋಬೇಕು ಅನ್ನೋದು. ಸೊ ಅವರೆಲ್ಲ ನನಗೆ ಹೇಳ್ತಾ ಇದ್ರು, ಎನರ್ಜಿ ಕೊಡ್ತಾ ಇದ್ರು. ಮತ್ತು ನಾನು ಫಸ್ಟು ನ್ಯಾಷನಲಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರು ನನ್ನ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿದ್ದು. ಸೊ ಇದೊಂದು ಎಲ್ಲ ಒಂದು ಅಚೀವ್ಮೆಂಟ್ಗೆ ಒಂದು ದಾರಿ ಅಂತ ಹೇಳ್ಬೋದು. ನಾವು ಏನು ಅಚೀವ್ಮೆಂಟ್ ಮಾಡ್ತೀವೋ ಅದಕ್ಕೆ ರೆಕಗ್ನೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವನ್ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷವಾದ ಟ್ಯಾಲೆಂಟ್ಸ್ ಇರುತ್ತೆ. ಸೊ ಅದನ್ನು ರೆಕಗ್ನೈಸ್ ಮಾಡೋರು ಒಳ್ಳೆ ರೆಪ್ರೆಸೆಂಟ್ ಮಾಡೋ ಥರ ಮಾಡಿದ್ದೀರ ಚೈನಾದಲ್ಲಿ. ಇದು ನನಗೆ ತುಂಬ ಖುಷಿ ಆಗುತ್ತೆ. ನಾನು
ನಾನು ಫಸ್ಟ್ ಬ್ಲೈಂಡ್ ಸ್ಕೂಲಲ್ಲೇ ಓದಿದ್ದಲ್ಲ, ಆಶಾ ಕಿರಣ ಅಂತ ಬ್ಲೈಂಡ್ ಸ್ಕೂಲ್ ಇದೆ ಚಿಕ್ಕಮಂಗ್ಳೂರಲ್ಲಿ. ಅಲ್ಲಿ ಓದಬೇಕಾದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ರನ್ನಿಂಗ್ ಮಾಡ್ತಾಯಿದ್ರು. ಆಗ ನಾನು ಅವ್ರ ಜೊತೆ ಸುಮ್ಮನೆ ರನ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅವಾಗ ಒಂದು 9 ಇಯರ್ಸ್ 10 ಇಯರ್ಸ್ ಇರ್ಬೋದು ಅಷ್ಟೇ. ನಾನು ಇಲ್ಲಿ ರನ್ನಿಂಗ್ ಸ್ಟಾರ್ಟ್ ಮಾಡಿ ಒಂದು 13 to 14 ಇಯರ್ಸ್ ಆಗಿದೆ. ಆ ಪ್ರತಿಫಲ ಈಗ ಸಕ್ಸಸ್ ಈಗ ಸಿಕ್ಕಿದೆ 23 ಅದು ನನಗೆ ತುಂಬ ಖುಷಿಯಾಗಿದೆ. ಇದೇ ರೀತಿ ನಾನು ಪ್ಯಾರಿಸ್ ಒಲಿಂಪಿಕಲ್ಲೂ ಮೆಡಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಬ್ಲೆಸ್ಸಿಂಗ್ ಇದ್ದರೆ ನಾನು ಮೆಡಲ್ ಮಾಡ್ತೀನಿ ಅಂತ ಹೇಳ್ತೀನಿ. ಒಂದು ಸ್ವಲ್ಪ ನಿಮ್ಮ ಮೀಡಿಯಾದವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಬ್ಲ್ಯಾಕ್ಬೆರಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳೋಕ್ಕೆ. ಥ್ಯಾಂಕ್ ಯು. ಇದು ತಗೊಳ್ಳಿ.